ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಟಾರ್ಗೆಟ್ 40 ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ. 2 ಚರಾಕ್ಷರಗಳು ಅಧ್ಯಾಯದ ಮೇಲೆ ಅನುಕ್ರಮವಾಗಿ 18ನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡ್ರಿ. ಇದೇ ಪ್ರಕಾರದ ಪ್ರಶ್ನೆಗಳನ್ನು ಈ ಹಿಂದಿನ ಒಂದು ವಿಡಿಯೋ ಸರಣಿಯಲ್ಲಿ ನಾವು ಮಾಡಿದ್ದೀವಿ, ಅದನ್ನೇ ಮುಂದುವರಿಸ್ತಾ ಇದ್ದೀನಿ. ನಿಮಗೆ 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ, x + 2y = 3 ಮತ್ತು 2x + 4y = k. ಇವು ಐಕ್ಯಗೊಂಡಿರಬೇಕಾದ್ರೆ k ನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಮೊದಲಿಗೆ ಸಮೀಕರಣ ಬರ್ಕೊಡ್ರಿ. x + 2y = ಎಷ್ಟಿದೆ? 3 ಇದೆ. ಇದನ್ನು ಆದರ್ಶ ರೂಪದಾಗ ಬರೆದ್ರೆ x + 2y 3 ಬಲಭಾಗದಾಗ ಐತಲ್ಲ, ಅದನ್ನು ಎಡಭಾಗಕ್ಕೆ ತೊಗೊರಿ. ಎಡಭಾಗಕ್ಕೆ ತೊಗೊಂಡ್ರೆ ಏನಾಗ್ತದೆ? -3 ಆಗ್ತದೆ. -3 = ಎಷ್ಟು? 0 ಆಗ್ತದೆ. ಇನ್ನು ಎರಡನೇ ಸಮೀಕರಣ 2x ಪ್ಲಸ್ ಏನಿದೆ ಅಂತಂದರೆ 4y ಇದೆ. 2x + 4y = ಏನಪ್ಪ ಅಂದ್ರೆ k ಅಂತ ಇದೆ. ಈಗ 2x + 4y ಆ k ಅನ್ನು ಈ ಕಡೆ ಪಕ್ಷಾಂತರ ಮಾಡ್ಕೊರಿ ಎಡಭಾಗಕ್ಕೆ. ಅವಾಗೇನಾಗ್ತದೆ? ಇದು -k = 0 ಆಗ್ತದೆ. ಈಗ ಸಹಗುಣಕಗಳನ್ನ ಬರ್ಕೊಳ್ಳೋಣ. a1 b1 c1. a1ನ ಬೆಲೆ ಎಷ್ಟು? ಮೊದಲನೇ ಸಮೀಕರಣದಾಗ x ನ ಸಹಗುಣಕ y ನ ಸಹಗುಣಕ ಸ್ಥಿರಾಂಕ ನೋಡಬೇಕು. a1 1 b1 -2 + 2 ಆಮೇಲೆ c1 ಎಷ್ಟು? -3. ಮೊದಲನೇ ಸಮೀಕರಣದಲ್ಲಿ xy ಮತ್ತು ಸ್ಥಿರಾಂಕನ ಸಹಗುಣಕ xy ನ ಸಹಗುಣಕ ಮತ್ತು ಸ್ಥಿರಾಂಕವನ್ನು ಬರ್ಕೊಂಡ್ವಿ. ಇನ್ನು ಎರಡನೇ ಸಮೀಕರಣದಲ್ಲಿ a2 b2 c2 ಬೆಲೆಗಳನ್ನು ಬರ್ಕೊಳ್ಳೋಣ. a2 ಬೆಲೆ ಎಷ್ಟು? 2. b2 ಬೆಲೆ ಎಷ್ಟು? 4. ಆಮೇಲೆ c2 ಬೆಲೆ ಎಷ್ಟು? -4. ಈಗ ನಮಗೆ ಕೊಟ್ಟಿರ್ತಕ್ಕಂಥ ಬರೀತೀನಿ ಸರಿ ಮಾಡ್ತೀನಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ -k ಅಲ್ಲ, ಇದು -4 ಅಲ್ಲ, ಇದು -k. ಏನು? c2 ಸ್ಥಿರಾಂಕ -k. ಸರಿನಾ? -k ಬರ್ಕೊಂಡೆ. ನಮಗೇನು ಕೊಟ್ಟಿದ್ದಾರೆ ದತ್ತಾಂಶದೊಳಗೆ? ಇವು ಪರಸ್ಪರ ಐಕ್ಯಗೊಂಡಿವೆ. ಕೊಟ್ಟಿರ್ತಕ್ಕಂಥ ಸಮೀಕರಣಗಳ ಜೋಡಿ ಬರೀರಿ. ಕೊಟ್ಟಿರುವ ಸಮೀಕರಣಗಳ ಜೋಡಿ ಏನಾಗ್ಯದ? ಐಕ್ಯಗೊಂಡಿವೆ. ಇವು ಐಕ್ಯಗೊಂಡಿರಬೇಕು ಅಂದ್ರೆ ಕಂಡೀಷನ್ ಏನಿಲ್ಲ, ಆ ನಿಬಂಧನೆಯನ್ನು ಬರೀರಿ. a1/a2 = ಆದ್ದರಿಂದ a1/a2 = b1/b2 = ಏನು ಬರೀಬೇಕು? c1/c2. a1/a2 = b1/b2 = c1/c2. 1/2 = 2/4. ಅದು 1/2 = 2/4 ಏನು ಬರೀಬೇಕು? -3 / -k = -3 / -k ಅನ್ನು ಬರೀಬೇಕು. ನೀವು ಯಾಕೆ ಖಾಲಿ ಕುಂತೀರಿ? ಅಡ್ವಾನ್ಸ್ ಬರಿಬೇಡ, ನನ್ನ ಜೊತೆನೇ ಮಾಡ್ತಾ ಹೋಗೋದನ್ನು ರೂಢಿ ಮಾಡ್ಕೊಂಡು ಹಿಂದೆ ಉಳಿಯಂಗಿಲ್ಲ, ಮುಂದೆ ಉಡಂಗಿಲ್ಲ. ಈಗ 1/2 ಹಾಗೆ ಇರಲಿ = ಅದು ಏನಾಯ್ತು ನೋಡ್ರಿ? 1/2 2 2 ಉಳಿತು ಎಷ್ಟು? 3 / k ಉಳಿತಾ ಇಲ್ಲ? ಸರಿ. ಈಗೇನು ಮಾಡಿರಿ? ಹೋಲಿಸ್ಕೋರಿ. 3/k ಅನ್ನು ಎದಕ್ಕೆ ಹೋಲಿಸ್ಕೋತೀರಿ? 3/k = 1/2 ಆಗ್ತೈತಿಲ್ಲ? 2 ಸೇಮ್ ಅದಾವೆ. k × 1 ಅಂದರೆ k, 3 × 2 ಅಂದರೆ 6 ಅಂದರೆ k = ಎಷ್ಟು ಬಂತು? 6 ಬರ್ತದೆ. ಸೊ ಇದಿಷ್ಟು ನಮಗೆ ಈ ಪ್ರಶ್ನೆಗೆ ಪರಿಹಾರ. ಬರೆದ್ರಿ ಎಲ್ಲರೂ? ಹಿಂದುಳಿಬೇಡ್ರಿ, ಜೊತೆನೇ ಮಾಡ್ತಾ ಸಾಗಿ. ಭಾಳಷ್ಟು ಪ್ರಶ್ನೆಗಳನ್ನು ರಿಪೀಟ್ ಮಾಡಿದೆ, ನಿಮ್ಗೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ. ಒಂದೇ ಪ್ರಕಾರದ ಸಮಸ್ಯೆಗಳನ್ನು ಭಾಳಷ್ಟು ಸಲ ತೊಗೊಂಡಿದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. ಇವು ಸಮಾಂತರ ರೇಖೆಗಳನ್ನ ಪ್ರತಿನಿಧಿಸಿದವು. ನೇರವಾಗಿ a1 b1 c1 ಬರ್ಕೋರಿ. a1 4, b1 ಅಂದರೆ ಎಷ್ಟಿದೆ ನೋಡ್ರಿ? k ಇದೆ. c1 ಅಂದರೆ ಎಷ್ಟಿದೆ? 8 ಇದೆ. a1 b1 c1 ಬೆಲೆ ಏನು ಬರೆದ್ರಿ? a1 b1 c1 ಬರ್ಕೊಂಡ್ರಿ. ಇನ್ನು ಎರಡನೇ ಸಮೀಕರಣ ನೋಡ್ಕೊಂಡು ಏನು ಬರ್ಕೋಬೇಕು? a2 b2 c2 ಬರೀಬೇಕು. a2 = ಎಷ್ಟಿದೆ? 4. b2 = ಎಷ್ಟಿದೆ? ಅದು 4 ಇದೆ. ಆಮೇಲೆ c2 = ಎಷ್ಟಿದೆ? 2 ಇದೆ. a2 b2 c2 ಬರೆದೆ. ಈ ಸಮೀಕರಣಗಳು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದೆ ಅಂತ. ಕೊಟ್ಟಿರುವ ಸಮೀಕರಣಗಳ ಜೋಡಿ ಸಮಾಂತರವಾಗಿದೆ ಅಥವಾ ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸ್ತದೆ. ಇದು ಸಮಾಂತರ ಆಗಿರೋದ್ರಿಂದ ನಮ್ಮ ತೀರ್ಮಾನ ಅಥವಾ ನಿಬಂಧನೆ ಸಹಗುಣಕಗಳ ಸಂಬಂಧ ಏನು ಬರಬೇಕು ಅಂದರೆ a1/a2 b1/b2ಗೆ
ಸಮನಾಗಿರ್ತದೆ. ಆದರೆ B1/B2 ಯಾವುದಕ್ಕೆ ಸಮ ಇರೋದಿಲ್ಲ? C1/C2ಗೆ ಸಮ ಇರೋದಿಲ್ಲ. ಅದನ್ನು ನಾಟ್ ಈಕ್ವಲ್ ಟು C1/C2 ಅಂತ ಬರೀಬೇಕು. ಈ ನಿಬಂಧನೆಯನ್ನು ಸ್ಮರಿಸ್ಕೊಂಡ್ರಿ. ಇಲ್ಲಿ ಬೆಲೆ ಏನಾಗ್ತಕ್ಕಂಥ ಕೆಲಸ ಮಾಡೋಣ. 4 ಬಾಗಿಲೆ ಎಷ್ಟು? 4 4 ಈಕ್ವಲ್ ಟು K/4 ಈಕ್ವಲ್ ಟು C1/C2 ಅಂದರೆ 8 ಬಾಗಿಲೆ ಎಷ್ಟು? 2. 4 ಕ್ಯಾನ್ಸಲ್ ಆಗಿ ಎಷ್ಟು ಉಳಿತದ? 1 ಉಳಿತದ. ಅದನ್ನ 1/1 ಅಂತ ಬರೀರಿ ಈಕ್ವಲ್ ಟು K/4 ಹಂಗೆ ಬರೀರಿ. K/4 ಈಕ್ವಲ್ ಟು ಏನು ಬರೆಯೋಣ? 8/2 ಅಂದರೆ ಎಷ್ಟು? 4/1 4/1. ನೀವು ಇದನ್ನಾರೇ ಹೋಲಿಸ್ಕೋರಿ, ಇಲ್ಲ ಇದನ್ನಾರೇ ಹೋಲಿಸ್ಕೋರಿ. ಯಾವ್ದು ಹೋಲಿಸ್ಕೊಂಡ್ರೆ ಉತ್ತರ ಅಷ್ಟೇ ಬರ್ತದೆ. K/4 ಈಕ್ವಲ್ ಟು 4/1 ಐತಲ್ಲ? ಇಲ್ಲ, ಈ ಅನುಪಾತ ಬದಲಾವಣೆ ಆದಾಗ ನಿಮ್ಗೆ ಉತ್ತರ ಚೇಂಜ್ ಆಗ್ತದೆ. ಸರಿ, K/4 ಈಕ್ವಲ್ ಟು ನಾನು 4 ತೊಗೋತೀನಿ. 4 ತೊಗೊಂಡ್ರೆ K ಈಕ್ವಲ್ ಟು ಎಷ್ಟು ಆಕೈತೆ ನೋಡ್ರಿ? 16 ಆಕೈತೆ. 4 4 16. ಅಥವಾ ಈಗ K/4 ಈಕ್ವಲ್ ಟು ಈ ಕಡೆ ಅನುಪಾತ ತೊಗೊಂಡ್ರೆ ಅಂದ್ರೆ 1 ಬರ್ತೈತೆ. ಅಂದ್ರೆ ಅವಾಗ ಎಷ್ಟಾಯ್ತು? K ಈಕ್ವಲ್ ಟು 4 ಬಂತಿಲ್ಲ. ಅಂದರೆ K ಈಕ್ವಲ್ ಟು 16 ಇದ್ರೂ ಅವು ಸಮಾಂತರ ಇರ್ತಾವೆ. ಆಮೇಲೆ 4 ಇದ್ರೂ ಕೂಡ ಸಮಾಂತರ 4. ಎರಡೂ ಸಾಧ್ಯತೆಗಳು ಇರ್ತಾವೆ. ಇಲ್ಲಿ 2 ಸಾಧ್ಯತೆಗಳು ಬರ್ತವೆ. ಸರಿ, ಮುಗಿತಾ? ಮುಂದಿನ ಒಂದು ಪ್ರಶ್ನೆ. ರೇಖಾತ್ಮಕ ಸಮೀಕರಣಗಳ ಜೋಡಿ ಅಸ್ಥಿರ ಆಗಿದಾವೆ. ಅಸ್ಥಿರ ಆಗಿರೋದಂದ್ರೆ ಏನು? 2 ಸಮೀಕರಣಗಳ ಜೋಡಿ ಅಸ್ಥಿರ ಅಂತ ಯಾವಾಗ ಹೇಳ್ತೀರಿ? ಪರಿಹಾರ ಯಾವಾಗ ಹೊಂದಿರಂಗಿಲ್ಲ ಅವಾಗ ಅಸ್ಥಿರ ಅಂತ ಹೇಳ್ತೀವಿ. ಅಂದರೆ ಇದರ ಅರ್ಥ ಮತ್ತೆ ಹಿಂದಿನ ಮೆಥಡ್ ಐತಲ್ಲ ಅದ ರಿಪೀಟ್. ಒಂದಕ್ಕೊಂದು ಹೆಂಗಿರ್ಬೇಕು? ಸಮಾಂತರ ಇರಬೇಕು. ಸಮಾಂತರ ಇದ್ದರೆ ಅಸ್ಥಿರ ಅಂದ. ನೋಡಿ, ಇಲ್ಲಿ ಸಮಾಂತರ ಅಂತ ಹೇಳೋ ಬದಲಿ ಸಮೀಕರಣಗಳ ಜೋಡಿ ಅಸ್ಥಿರವಾಗಿದ್ದರೆ ಅಂತ ಹೇಳಿದಾನೆ. ಸೊ ಹಿಂಗೆ ಬದಲಾವಣೆ ಮಾಡ್ತಾರೆ. ಅದನ್ನು ಗಮನಿಸ್ತಕ್ಕಂಥ ಸಾಮರ್ಥ್ಯ ನಿಮಗೆ ಇರಬೇಕು. ಸಮೀಕರಣ ಸ್ವಲ್ಪ TDS ಐತೆ. ಅದನ್ನ ಆದರ್ಶ ರೂಪದಾಗ ಇಟ್ಕೊಂಡು ಆಮೇಲೆ ಹೋಲಿಸ್ಕೊಳ್ಳೋಣ. 2x - 3y ಆ 8 ಇದೆಯಲ್ಲ ಅದನ್ನೇನು ಮಾಡೋಣ? -8 ಈಕ್ವಲ್ ಟು 0 ಅಂತ ಬರ್ಕೊಂಬಿಡೋಣ. ಇದು ಮೊದಲನೇ ಸಮೀಕರಣ. ಇಲ್ಲಿ ಮೊದಲನೇ A1 B1 C1 ಬರ್ಕೊಂಬಿಡ್ತೀನಿ. A1 2, B1 ಎಷ್ಟು? -3, ಆಮೇಲೆ C1 ಎಷ್ಟು ಬಂತು? -8 ಬಂತು. ಮೊದಲನೇ ಸಮೀಕರಣ ಪರಿಗಣಿಸಿ ಅದನ್ನು ಆದರ್ಶವಾಗಿಟ್ಟು A1 B1 C1 ಬೆಲೆಗಳನ್ನು ಬರ್ಕೊಂಡ್ರೆ. ಇನ್ನು ಎರಡನೇ ಸಮೀಕರಣ ತೊಗೊಳ್ಳೋಣ. ಸ್ವಲ್ಪ ಅದನ್ನು ಕನ್ಫ್ಯೂಷನ್ ಮಾಡ್ಕೊಬಿಟ್ರೆ ನಾನು ಡೀಟೇಲ್ ಆಗಿ ಬಿಡಿಸ್ತೀನಿ ನೋಡಿ. 2 × K-4 ಬರೀರಿ ನೀವು. 2 × K-4 ಬರ್ಕೊಂಡೆ. ಇಂಟು ಎಕ್ಸ್ ಇದೆ, ಎಕ್ಸ್ ಇಡೋಣ. ಪ್ಲಸ್ ಏನು ಇಡಬೇಕು? ky ಪ್ಲಸ್ K × y ky ಈಕ್ವಲ್ ಟು 4 K ಪ್ಲಸ್ 3 ಇದೆ ಈಕ್ವಲ್ ಟು K ಪ್ಲಸ್ 3 ಇದೆ. 2 × 4 ಅಂದರೆ ಎಷ್ಟು? 2K. 2 × 4 ಅಂದರೆ ಎಷ್ಟು? 8. ಆಮೇಲೆ ಎಕ್ಸ್ ಹೊರಗಿರಲಿದೆ, ಹಿಂಗೆ ಎಕ್ಸ್ ಹೊರಗೆ ಇಡ್ರಿ. ಪ್ಲಸ್ ky ಆಮೇಲೆ ಅದು ಪೂರ್ತಿ ಎಲ್ಲ ಈ ಕಡೆ ತೊಗೊಂಡ್ಬರ್ರಿ. ಮೈನಸ್ ಹಾಕ್ರಿ, ಬ್ರಕೆಟ್ ಹಾಕಿ ಅದನ್ನು K ಪ್ಲಸ್ 3 ಬರೆದ್ಬಿಟ್ಟು K ಪ್ಲಸ್ 3 ಈಕ್ವಲ್ ಟು ಏನು ಬರೀಬೇಕು? 0 ಬರೀಬೇಕು. ಇದು ಎಕ್ಸನ ಸಗುಣಕ, ಇದು ವಾಯ್ನ ಸಗುಣಕ. K ಸ್ಥಿರಾಂಕ ಎಷ್ಟಾಕತಿ? -K ಪ್ಲಸ್ 3 ಆಕತಿ. ಈಗ A2 B2 C2 ಬರೀ. A2 ಈಕ್ವಲ್ ಟು 2K - 8 A2 ಈಕ್ವಲ್ ಟು 2K - 8 B2 ಈಕ್ವಲ್ ಟು K ಆಮೇಲೆ C2 ಈಕ್ವಲ್ ಟು ಎಷ್ಟು? ಮೈನಸ್ ಬ್ರಾಕೆಟ್ K ಪ್ಲಸ್ 3. A2 B2 C2 ಬೆಲೆಗಳನ್ನು ಎರಡನೇ ಸಮೀಕರಣವನ್ನು ಆದರ್ಶ ರೂಪಕ್ಕೆ ತಂದಿಟ್ಕೊಂಡು ಬರ್ಕೊಂಡೆ ನಾನು. ಇನ್ನು ಮೇಲೆ ನಿಮ್ಮ ತೀರ್ಮಾನಕ್ಕೆ ಬರೋಣ. ಕೊಟ್ಟಿರುವ ಸಮೀಕರಣಗಳ ಜೋಡಿ ಅಸ್ಥಿರವಾಗಿದೆ. ಸಮೀಕರಣಗಳ ಜೋಡಿ ಅಸ್ಥಿರವಾಗಿದೆ. ಇದು ಅಸ್ಥಿರವಾಗಿರ್ತಕ್ಕಂಥ ಸಮೀಕರಣಗಳ ಜೋಡಿ ಆಗಿರೋದ್ರಿಂದ A1/A2 ಇದು ಯಾವ್ದು ಸಮ? B1/B2. ಅಲ್ಲಿ ಹಿಂದಿನ ಪ್ರಾಬ್ಲಮ್ದಾಗ ಒಂದು ಮಿಸ್ಟೇಕ್ ಮಾಡಿದ್ವಿ ನೋಡ್ರಿ ನೀವು ಲಕ್ಷ ಕೊಡಲಿಲ್ಲ. ಇಲ್ಲಿ ನಾಟ್ ಈಕ್ವಲ್ ಟು ಐತಿ, ಅದನ್ನು ಪರಿಗಣಿಸಿದ್ವಿ ನೋಡ್ರಿ. ಮ್ಯಾಲಿಂದ ನಾಟ್ ಈಕ್ವಲ್ ಟು ಐತಿ. ನಾನು ಹಂಗೆ ಉತ್ತರ ತೊಗೊಂಡೆ, ಎಲ್ಲ ಸ್ವಲ್ಪ ಲಕ್ಷ ಕೊಡಬೇಕು. ನಾಟ್ ಈಕ್ವಲ್ ಟು ಐತಿ. ಇಲ್ಲಿ ನಾಟ್ ಈಕ್ವಲ್ ಟು ಅಂದಾಗ ಅದನ್ನು ತೊಗೊಳಕ್ಕೆ ಬರೋಂಗಿಲ್ಲ. ಅದು ನಿಮ್ಗೆ ಕೇದ ಬೆಲೆ ಇದನ್ನಷ್ಟ ಹೋಲಿಸ್ಕೋಬೇಕು. ಹೋಲಿಸ್ಕೋಬೇಕಂದ್ರೆ ಏನು ಬಂತು? ಇದನ್ನು ಸರಿ ಮಾಡ್ಕೊಳ್ಳೋಣ ನೋಡ್ರಿ. ಇದನ್ನು ಸರಿ ಮಾಡ್ಕೊರಿ. ಇದು ನಾಟ್ ಈಕ್ವಲ್ ಟು ಐತಿ. ನೀವು ಯಾರೂ ನೋಡಲಿಲ್ಲ ಯಾಕಿದನ್ನ? ಒಂದು ಸಣ್ಣ ಎರರ್ ಆಯ್ತಲ್ಲಿ, ನಾನು ಗಮನಿಸಲಿಲ್ಲ. ಮ್ಯಾಲಿನ ಸ್ಟೆಪ್ ನಾಟ್ ಈಕ್ವಲ್ ಟು ಇತ್ತು, ಈಕ್ವಲ್ ಟು ಬರ್ಕೊಂಡೆ. ಸುಮ್ಮ ಕುಂತು ಬಿಟ್ಟಿಲ್ಲ. ಇದು ನಾಟ್ ಈಕ್ವಲ್ ಟು ಇದ್ದಾಗ ಇದನ್ನು ಹೋಲಿಸ್ಕೊಳಕ್ಕೆ ಬರೋಂಗಿಲ್ಲ. ಇದನ್ನಷ್ಟ ತೊಗೋಬೇಕು. ಅಂದರೆ K/4 ಈಕ್ವಲ್ ಟು ಎಷ್ಟು ಬಂತು? 1 ಬಂತು. K/4 ಈಕ್ವಲ್ ಟು ಎಷ್ಟು ಬಂತು?
1 ಬಂತಂದ್ರೆ ಕೆ ಈಕ್ವಲ್ ಟು ಎಷ್ಟು ಆಯ್ತು ಹೇಳ್ರಿ 4 ಆಯಿತೋ ಇಲ್ಲೋ ಸರಿನಾ ಸರಿ ಈಗ ಮುಂದಿನ ಪ್ರಶ್ನೆಗೆ ಸಾಗೋಣ ನೋಡಿ B1/B2 ನಾಟ್ ಈಕ್ವಲ್ ಟು ಏನು C1/C2 ಈಗ ನಾವು ಮೊದಲನೇ ಎರಡು ಅನುಪಾತಗಳನ್ನು ತೊಗೊಂಡ್ಬಿಟ್ರೆ ಸಾಕಾಕತ್ತೆ A1 ಅಂದರೆ ಎಷ್ಟೈತೆ ನೋಡಿ 2/2k - 8 2/2k - 8 ಈಕ್ವಲ್ ಟು B1/B2 B1 ಬೆಲೆ ಎಷ್ಟಿದೆ -3 ಇದೆ -3 ಎಷ್ಟು k ಇಲ್ಲಿ -3 ಇದೆ ಇಲ್ಲಿ k ಅದ ನೋಡಿ -3/k ಅದು ನಾಟ್ ಈಕ್ವಲ್ ಟು ಇರೋದ್ರಿಂದ ಮುಂದಿನ ಪಾರ್ಟ್ ಬಿಟ್ಬಿಡ್ತೀನಿ ನಾನು ಸುಮ್ಮನೆ ಇಡೋದು ಅವಶ್ಯಕತೆ ಇಲ್ಲ ಸೊ ಇಷ್ಟರ ಮೇಲೆ ನಮ್ಮ ಉತ್ತರ ಬರ್ತದೆ ಸರಿ 2 ಮತ್ತು k ಗುಣಿಸ್ರಿ 2k ಆಯ್ತದು -3 ಹೊರಗಡೆ ಇರಲಿ ಬ್ರಾಕೆಟ್ ಹಾಕ್ರಿ ನೋಡ್ರಿ ಏನು ಮಾಡ್ತಾ ಇದ್ದೀನಿ 2 ಮತ್ತು k ಅನ್ನು ಗುಣಿಸ್ಕೊಂಡೆ k ಅನ್ನು ಈ ಕಡೆ ಹೊರಗೆ ಗುಣಾಕಾರ ಮಾಡಿಕೊಂಡೆ 2k - 8 ಆ ಕಡೆ ಗುಣಿಸ್ತಾ ಇದ್ದೀನಿ -3 ಬ್ರಾಕೆಟ್ 2k ಮೈನಸ್ ಎಷ್ಟು ಬರೀಬೇಕು 8 ಬರೀಬೇಕು ಆದ್ದರಿಂದ 2k ಈಕ್ವಲ್ ಟು ಎಷ್ಟಾಗ್ತದೆ ನೋಡ್ರಿ -3 × 2 ಅಂದರೆ ಎಷ್ಟು -6k ಮೈನಸ್ ಇಂಟು ಮೈನಸ್ ಅಂದರೆ ಎಷ್ಟು ಆಕತಿ ಪ್ಲಸ್ ಆಕತಿಲ್ಲ ಇದು 8 3 ಎಷ್ಟಾಯ್ತು ನೋಡ್ರಿ 24 ಅಲ್ಲ 8 3 24 ಅಂದರೆ ಈಗ ಆ 6k ಈ ಕಡೆ ತೊಗೊಂಬಿಡ್ರಿ 2k + 6k ಈಕ್ವಲ್ ಟು ಎಷ್ಟು 24 6 2 ಕೂಡಿಸಿದ್ರೆ ಎಷ್ಟು 8k ಈಕ್ವಲ್ ಟು 24 ಆಗಿರೋದ್ರಿಂದ k ಈಕ್ವಲ್ ಟು ಎಷ್ಟಾಗ್ತದೆ 8 1 8 3 k ಈಕ್ವಲ್ ಟು 24 ಎಷ್ಟು ಬರೀಬೇಕು 8 ಬರೀಬೇಕು 8 3 24 ಇದು ನಮಗೆ ಕೇನ ಬೆಲೆ ಉತ್ತರಗಳನ್ನು ಚೆಕ್ ಮಾಡಬೇಕು ಆಗಳದ್ದು ಹೆಂಗೆ ಚೆಕ್ ಮಾಡಿದ್ರಿ ನೀವು ನನಗೆ ಆ ಮಿಸ್ಟೇಕ್ ಯಾಕೆ ಗಮನಿಸಲಿಲ್ಲ ಒಂದು ಹಂಗೆ ಮೂಡ್ನೇ ಹೋಗ್ತಿರ್ತದೆ ನಾವು ಒಮ್ಮೆ ಮೇಲಿಂದ ಯಾವ್ದಾದ್ರು ಸ್ಟೆಪ್ ಮಿಸ್ ಮಾಡ್ಕೊಂಡ್ವಿ ಒಂದು ಚಿಹ್ನೆ ತಪ್ಪು ಸಹಜ ನಾನು ಹ್ಯೂಮನ್ ಬೀಯಿಂಗ್ ಅದೇನೆ ಅಲ್ಲಿ ನೀವು ಗಮನಿಸ್ಬೇಕು ಇಷ್ಟು ಜನ ಕುಂತಿರ್ತಿರಲ್ಲ ಒಂದು ಸಣ್ಣ ಏನಾರು ಆಯಿತು ಅಂತ ಹೇಳಬೇಕು ಮುಗಿತಾ k ಈಕ್ವಲ್ ಟು 3 ಕನ್ಫರ್ಮ್ ಆಯಿತಾ ಇಲ್ಲ ಸರಿ ಈಗ ಮುಂದಿನ ಪ್ರಶ್ನೆ ಹೋಗೋಣ kನ ಯಾವ ಬೆಲೆಗೆ ಕೆಳಗೆ ನೀಡಲಾದ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಪರಿಮಿತ ಸಂಖ್ಯೆಯ ಪರಿಹಾರ ಹೊಂದಿರುತ್ತದೆ ಅಪರಿಮಿತ ಸಂಖ್ಯೆಯ ಪರಿಹಾರ ಯಾವಾಗ ಹೊಂದಿರ್ತೈತೆ ಅದು ಒಂದಕ್ಕೊಂದು ಐಕ್ಯ ಆದಾಗ ಒಂದರ ಮೇಲೆ ಒಂದು ಐಕ್ಯ ಆದಾಗ ಕಂಡೀಷನ್ ಏನೋ 3 ಸೇಮ್ ಅನುಪಾತಗಳು ಸಮ ಬರ್ತಾವೆ A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2 ಈಗೆಲ್ಲ ಆದರ್ಶ ರೂಪದಾಗ ಅದ A1 B1 C1 ಬೆಲೆ ಬರೀ A1 ಈಕ್ವಲ್ ಟು ನೋಡಿರಿ ಎಕ್ಸನ ಸಹಗುಣಕ ಎಷ್ಟಿದೆ k ಇದೆ ಬರೀದೆ ಎಲ್ಲರೂ ಕ್ವಿಕ್ಲಿ B1 ಈಸ್ ಈಕ್ವಲ್ ಟು ವಾಯ್ನ ಸಹಗುಣಕ ಎಷ್ಟು ಬರೀತೀರಿ 3 ಬರೀತೀರಿ ಆಮೇಲೆ C1 ಅಂದರೆ ಎಷ್ಟಿದೆ ನೋಡಿರಿ ಮೈನಸ್ ಹಾಕಿ ಬ್ರಾಕೆಟ್ ಒಳಗಡೆ k - 3 ಅಂತ ಬರೀರಿ ಮೈನಸ್ ಬ್ರಾಕೆಟ್ k - 3 ಅದೆಲ್ಲವು ಆಮೇಲೆ A2 B2 C2 ಬರೆಯೋಣ A2 12 ಇದೆ ಆಮೇಲೆ B2 ಎಷ್ಟಿದೆ ನೋಡಿರಿ ವಾಯ್ನ ಸಹಗುಣಕ k ಇದೆ A2 B2 ಆಮೇಲೆ C2 ಅಂದರೆ ಎಷ್ಟಿದೆ -k ಇದೆ C2 ಅಂದರೆ -k ಇದೆ ಈಗ ಕೊಟ್ಟಿರುವ ಸಮೀಕರಣಗಳ ಜೋಡಿ ಅಪರಿಮಿತ ಪರಿಹಾರ ಹೊಂದಿದೆ ಅಪರಿಮಿತ ಪರಿಹಾರ ಹೊಂದಿದೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರೋದ್ರಿಂದ ನಮ್ಮ ನಿಬಂಧನೆ ಏನು ಬರಬೇಕು A1/A2 ಇದ್ದದ್ದು B1/B2ಗೆ ಸಮನಾಗಿದ್ದು ಇದು ಯಾವುದಕ್ಕೆ ಸಮ ಇರಬೇಕು C1/C2ಗೆ ಸಮನಾಗಿರಬೇಕು ಈ ಕಾರಣದಿಂದ ಈ ಸಂಬಂಧವನ್ನು ನಾವು ಬಳಸ್ತೀವಿ ಇಲ್ಲಿ ಈ ಕಾರಣ ಯಾವುದು ಅಪರಿಮಿತ ಸಂಖ್ಯೆಯ ಪರಿಹಾರ ಹೊಂದಿದೆ ಇದನ್ನು ನಾನು ಹೇಳ್ತಾ ಇಲ್ಲ ಸಮಸ್ಯೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಗಮನಿಸಬೇಕು ಈಗ k/12 ಈಕ್ವಲ್ ಟು k/12 ಈಕ್ವಲ್ ಟು 3/k ಈಕ್ವಲ್ ಟು -k - 3 ಮೈನಸ್ ಆಫ್ k - 3 ಡಿವೈಡೆಡ್ ಬೈ -k ಅಲ್ಲ ಸರಿ -k ಈಗ k/12 ಈಕ್ವಲ್ ಟು 3/k ಮೊದಲನೇ ಅನುಪಾತ ಹೋಲಿಸ್ಕೊಂಡೆ ಅಥವಾ ಇದನ್ನು ತೊಗೊಂಡು ಇದಕ್ಕೆ ಹೋಲಿಸ್ಕೋಬೋದು ಆವಾಗ ಉತ್ತರ ಅಷ್ಟೇ ಬರ್ತಿರಬೇಕು ಅದನ್ನು ಬೇಕಂದ್ರೆ ಮಾಡಿ ನೋಡೋಣ ಈಗ ಮೊದಲು ಇದು ಮುಗಿಸೋಣ ನೋಡೋಣ k² ಈಕ್ವಲ್ ಟು 12 3 36 ಅಂದರೆ k ಈಕ್ವಲ್ ಟು ಸ್ಕ್ವೇರ್ ರೂಟ್ ಹಾಕಿದಾಗ ಪ್ಲಸ್ ಆರ್ ಮೈನಸ್ ಆಗ್ತೈತೆ ಹಿಂದೆ ಪ್ಲಸ್ ಆರ್ ಮೈನಸ್ ವರ್ಗಮೂಲ 36 ಅಂದರೆ kನ ಬೆಲೆ ಎಷ್ಟು ಪ್ಲಸ್ ಆರ್ ಮೈನಸ್ 6 ನೀವು ಪ್ಲಸ್ ಆರ್ ಅಷ್ಟೇ ಇಟ್ಟರೂ ಕೂಡ ಪರಿಗಣಿಸ್ತಾರೆ ಉತ್ತರ ಇಲ್ಲಿ ಅರ್ಥ ಆಯ್ತಾ ಈ ಕಡೆದ
ಬಿಡಿಸ್ಕೊಂಡ್ರೆ ನಿಮ್ಮ ವರ್ಗ ಸಮೀಕರಣ ಬರ್ತೈತೆ ಅದು ಹಿಂಗೆ ಓರೆ ಗುಣಾಕಾರ ಮಾಡಿಕೊಂಡ್ರೆ ವರ್ಗ ಸಮೀಕರಣ ಮತ್ತು ಲೆಂಗ್ಡಿ ಆಗ್ತದೆ. ಒಂದು ಕೆ ಬೆಲೆ ಕಂಡು ಹಿಡಿದ್ರೆ ಸಾಕಲ್ಲ. ಎಷ್ಟಾಯ್ತು ಉತ್ತರ? 6 ಆಯ್ತು ಹೌದಿಲ್ಲ? ಸರಿ, ಇಲ್ಲಿ ಯಾವ್ದು ಅನುಪಾತ ಸರಳ ಅದು ನೋಡಬೇಕು. ಯಾವುದಕ್ಕೂ ಒಂದು ಸಲ ಇದು ಏನಾಗತ್ತೆ ಅಂತ ನೋಡಿಬಿಡೋಣ. ಈಗ ನೋಡೋದನ್ನಕ್ಕಿಂತ ಏನಾಗ್ಬಿಡ್ತೈತೆ ಅಲ್ಲಿ 2 ರೀತಿ ಸಾಧ್ಯತೆ ಇದೆ. ಇದನ್ನು ತೊಗೊಂಡ ಇದಕ್ಕೆ ಸಮೀಕರಿಸ್ಕೊಂಡಾಗ ಒಂದು ಕೇದ ಬೆಲೆ ಬೇರೆ ಬರ್ತೈತಿ. ಈ ಒಂದು ಸಂಬಂಧ ಒಂದು ಬೇರೆ ಅಂದರೆ 2 ರೀತಿ ಬಿಡಿಸೋದಾಗ್ತೈತಿ. ಸಾಕಿಷ್ಟು ಕೇದ ಬೆಲೆ ಸಿಕ್ಕಿದೆ. ಮುಂದಿನ ಸಮಸ್ಯೆಗೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಇವು ಸ್ವಲ್ಪ ಆದರ್ಶ ರೂಪದಲ್ಲಿ ಇಲ್ಲ, ಆದರ್ಶ ರೂಪದಲ್ಲಿ ಇಟ್ಕೋಬೇಕಷ್ಟೆ. kx - 4y = 3 ಇದೆ. =3 ಇದೆಲ್ಲ 3 ಈ ಕಡೆ ತೊಗೊಂಡ್ಬರ್ರಿ. -3 = ಎಷ್ಟು? 0 ಬರೀಬೇಕು. ಇಲ್ಲೇ ಇದ್ರ ಮುಂದೆ a1 b1 c1 ಬರೆದ್ಬಿಡಿ. a1 = x ನ ಸಗುಣಕ k ಆಗ್ತದೆ. x ನ ಸಗುಣಕ a1 ಅಂದರೆ x ನ ಸಗುಣಕ k ಆಗ್ತದೆ. b1 ಅಂದರೆ y ನ ಸಗುಣಕ. b1 ಅಂದರೆ y ನ ಸಗುಣಕ ಎಷ್ಟಿದೆ? -4 ಇದೆ. c1 ಅಂದರೆ ಸ್ಥಿರಾಂಕ ಎಷ್ಟು? -3. a1 b1 c1 ಬರ್ಕೊಂಡಿವಿ. ಈಗ ಎರಡನೇ ಸಮೀಕರಣ 6x - 12y ಸ್ಥಿರಾಂಕ 9k ಈ ಕಡೆ ತೊಗೊಂಬರ್ರಿ. -9k = ಎಷ್ಟು? 0 ಆಯಿತು. ಇದರಿಂದ ನಮಗೇನು ಕಂಡುಬರ್ತದೆ? ಎಕ್ಸನ ಸಹಗುಣಕ a2 ಬೆಲೆ 6 ಬರೀರೆಲ್ಲರೂ. a2 = 6 ಬರಿತಾ ಇದ್ದೀರಿ. a2 = ಎಷ್ಟು? 6. b2 y ನ ಸಗುಣಕ ಎಷ್ಟು? -12. b2 = -12. b2 = -12. ಆಮೇಲೆ ಸ್ಥಿರಾಂಕ c2 = ಎಷ್ಟು? -9k. c2 = -9k ಅನ್ನೋದನ್ನು ಗಮನಿಸ್ತೀವಿ. ಇನ್ನು ನಿಬಂಧನೆ ಯಾವುದನ್ನು ಬಳಸಬೇಕು ನೋಡಿ. ಕೊಟ್ಟಿರುವ ಸಮೀಕರಣಗಳ ಜೋಡಿಯು ಅಪರಿಮಿತ ಸಂಖ್ಯೆಯ ಪರಿಹಾರ ಹೊಂದಿದ್ದರೆ. ಕೊಟ್ಟಿರುವ ಸಮೀಕರಣಗಳ ಜೋಡಿ ಅಪರಿಮಿತ ಪರಿಹಾರ ಹೊಂದಿದೆ. ಪರಿಮಿತ ಪರಿಹಾರ ಹೊಂದಿರೋದ್ರಿಂದ, ಅಪರಿಮಿತ ಸಂಖ್ಯೆಯ ಪರಿಹಾರವನ್ನು ಹೊಂದಿರೋದ್ರಿಂದ ನಾವು ಯಾವ ಅನುಪಾತವನ್ನು ತಗೊಳ್ತೀವಿ? ಯಾವ ಅನುಪಾತ ತಗೋತೀರಿ? a1/a2 = b1/b2 = c1/c2. ಆದ್ದರಿಂದ a1/a2 = b1/b2 = c1/c2. ಇದನ್ನು ಬರೀರಿ. ಇನ್ನು ಬೆಲೆಯನ್ನು ತುಂಬಿ ಏನು ಬರ್ತದೆ ಕೇದ ಬೆಲೆ ಕಂಡು ಹಿಡ್ಕೋಬೇಕಷ್ಟೆ. a1/a2 ಏನು ಬರೀತೀರಿ? k/6. k/6 ಎಲ್ಲರೂ ಬರೀರಿ. k/6. ಎರಡನೇ ಅನುಪಾತ ಏನು ಬರೀತೀರಿ? ನೋಡ್ಬೇಕಿಲ್ಲಿ -4/-12. -4/-12. ಆಮೇಲೆ ಮೂರನೇ ಅನುಪಾತ -3/-9k. ಈಗ ಮೊದಲನೇ ಎರಡನೇ ಅನುಪಾತ ತೊಗೊಂಡ್ರೆ ಈಸಿಲಿ ಉತ್ತರ ಬಂದುಬಿಡ್ತದೆ. ಇನ್ನೊಂದು ಸ್ವಲ್ಪ ಈ ಸೈನ್ಸ್ ತಕ್ಕೊಂಡು ಬರೀ ನೋಡ್ರಿ. k/6 = 4 1 4 3 ಅಂದರೆ 1/3 ಬರಿಬೋದು. ಇದನ್ನ ಮೈನಸ್ ಕ್ಯಾನ್ಸಲ್ ಆಯಿತು. ಇಲ್ಲೂ ಮೈನಸ್ ಹೋಯಿತು. 3/ ಎಷ್ಟು? 3 1 3 3 ಕ್ಯಾನ್ಸಲ್ ಮಾಡ್ಕೊರಿ. ಎಷ್ಟು ಬರೀನು? 1/3k ಬರೀನಲ್ಲ. 1/3k ಅಂತ ಬರ್ಕೊಳ್ಳೋಣ. ಸರಿ, ಈಗ ಮೊದಲನೇ ಎರಡು ಅನುಪಾತಗಳನ್ನು ಹೋಲಿಸ್ಕೊಂಡ್ಬಿಟ್ರೆ k/6 = 1/3 ಅಂದರೆ k = ಎಷ್ಟು ಬರ್ತದೆ ನೋಡಿ? 6/3 ಅಲ್ಲ. ಈ 6ಅನ್ನು ಈ ಕಡೆ ಪಕ್ಷಾಂತರ ಮಾಡ್ತೀನಿ. ಒಂದು ಗುಣಾಕಾರ ಆಕತ್ತೆ. 6 1 6 ಆಕತಿ. ಛೇದಾಗ ಏನು 3 ಐತಲ್ಲ, 3 ಹಂಗೆ ಇಟ್ಟಿದ್ದೀನಿ. 3 1 3 2 ಅಂದರೆ ಇದರ ಅರ್ಥ ಕೇದ ಬೆಲೆ ಎಷ್ಟು? 2 ಅನ್ನೋದನ್ನು ಕಾಣ್ತೀವಿ. ಇನ್ನು ಎರಡನೇ ಅನುಪಾತ ತೊಗೊಂಡ್ರೆ ಏನು ಬರ್ತೈತೆ ಒಂದು ಸ್ವಲ್ಪ ನೋಡಿರಿ. ಅಥವಾ 1/3 = ಎಷ್ಟು? 1/3k. 1/3 = 1/3k. ಮ್ಯಾಲೆ ತೊಗೋರಿ, ಅಂಶಛೇದ ಬದಲಾಯಿಸ್ಕೋರಿ. ಇದು 3k = 3 ಆಯಿತು ಅಂದರೆ k = ಎಷ್ಟಾಯಿತು? 1. ಇದು ಸಾಧ್ಯತೆ ಇದೆ. k = 1 ಆಗಿರ್ಬೋದು ಅಥವಾ k = 2 ಆಗಿರ್ಬೋದು. ಎರಡು ಸಂದರ್ಭದಲ್ಲಿ ನಿಮ್ಗೆ √2 ಐತಿ. ಇಲ್ಲಿ ಅನುಪಾತ ತಪ್ಪಿದ್ದಾರೆ ನೋಡ್ರಿ. ಅಥವಾ ಸಮೀಕರಣ ಏನಂತು ಒಂಥರ ಇರೋದಿಲ್ಲ. ಸಮೀಕರಣ ಸರಿಯಾಗಿ ಕರೆಕ್ಟ್ ಅದಾವಿಲ್ಲ ನೋಡಿ. ಇಲ್ಲಿ ಟೈಪಿಂಗ್ನಾಗೂ ಒಮ್ಮೆ ಎರರ್ ಆಗಿರ್ತೈತಿ. ನಿಮ್ಮ ಪ್ರಿಂಟೆಡ್ ಇದ್ರಾಗ ಐತಿಲ್ಲ, ಇದು ಸಮೀಕರಣ ಚೆಕ್ ಮಾಡಿ. kx - 4y = 3 ಐತಿಲ್ಲ ನೋಡ್ರಿ, ಐತಿ. ಆಮೇಲೆ 6x - 12y = 9k
6x - 12y = 9k ಐತಿ ಈ ಕಡೆ ತಂದೆ. ಇನ್ನು ಮತ್ತೇನದು ಮಿಸ್ಟೇಕ್ ಬಂದ್ರೆ ಕನ್ಫರ್ಮ್ ಮಾಡ್ಕೊತ ಹೋಗ್ಬೇಕು. ಇನ್ನೇನು ಸ್ಮಾಲ್ ಎಕ್ಸಾಂಪಲ್ ಐತಿ. ಸರಿ ಬರ್ಕೊಂಡೇವಿ ಇಲ್ಲಿ ನೋಡ್ರಿ. A1 B1 C1 ಸರಿ ಬರ್ಕೊಂಡೇವಿ. A2 B2 ಆಮೇಲೆ C2 ಬೆಲೆನೂ ಸರಿಯಾಗಿ ಬರ್ಕೊಂಡಿದ್ರಿ. ಅನುಪಾತ ಅಂತೂ ಸಮಾಂತರ ಅಪರಿಮಿತ ಸಂಖ್ಯೆಯ ಪರಿಹಾರ. ಇದು ಅನುಪಾತದಾಗ ಏನು ತಪ್ಪಿಲ್ಲ. ಇಲ್ಲಿ 4 1 4 3 ಇದು 6 ಈ ಕಡೆ ಹೋಗ್ಬೇಕು. ಇಲ್ಲಿ ಏನು ಎರರ್ ಇಲ್ಲ, ಮಿಸ್ಟೇಕ್ ಏನು ಕಾಣ್ತಾ ಇಲ್ಲ. ಅಲ್ಲೇ ಏನಾರ ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿರೋಣ. ಮತ್ತೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಡ್ಬೇಕಷ್ಟು. ಈ ಅನುಪಾತದಾಗ ಏನು ತಪ್ಪಿಲ್ಲ, ಸರಿ ಇದೆ, ಅಲ್ಲೇ ಮಿಸ್ಟೇಕ್ ಇರಬೇಕು. ಸರಿ, ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಏನಿದೆ ಅಂತ ನೋಡಿ. ಕೆ ಯಾವ ಬೆಲೆಗೆ ಈ ಸಮೀಕರಣಗಳ ಜೋಡಿ ಪರಿಹಾರ ಹೊಂದಿರೋದಿಲ್ಲ, ಹೊಂದಿರಂಗಿಲ್ಲ. ಹಾಂ, ಈಗ kx + 3y = 1 ಇದೆ. -1 = 0 ಆಗ್ತದೆ. A1 B1 C1 ಬೆಲೆಯನ್ನು ಬರ್ಕೊಂಬಿಡಿ. A1 ಅಂದರೆ ಏನು? ಎಕ್ಸನ ಸಗುಣಕ ಕೆ. B1 ಅಂದರೆ ಎಷ್ಟು? ವಾಯ್ನ ಸಗುಣಕ. ವಾಯ್ನ ಸಗುಣಕ ಎಷ್ಟು? 3. ಆಮೇಲೆ C1 ಅಂದರೆ ಎಷ್ಟು? -1. A1 B1 C1 ಬೆಲೆಗಳನ್ನು ಬರ್ಕೊಂಡೆ. ಈಗ 12x + ky 12x + ky = 2 ಇದೆ. ಆ 2 ಈ ಕಡೆ ತೊಂಬರ್ರಿ. -2 = ಎಷ್ಟು? 0 ಆಯಿತು. A2 B2 C2 ನೋಡಿರಿ. A2 ಅಂದರೆ ಎಷ್ಟು? 12. ಆಮೇಲೆ B2 ಅಂದರೆ ವಾಯ್ನ ಸಗುಣಕ ಎಷ್ಟು? ಕೆ. ಆಮೇಲೆ C2 ಅಂದರೆ ಎಷ್ಟು? -2. ಹೌದಲ್ಲ? ಸರಿ, A2 B2 C2 ಆಯಿತು. ಸಮೀಕರಣಗಳ ಜೋಡಿ ಪರಿಹಾರ ಹೊಂದಿಲ್ಲ. ಕೊಟ್ಟಿರುವ ಸಮೀಕರಣಗಳ ಜೋಡಿ ಪರಿಹಾರ ಹೊಂದಿಲ್ಲ. ಪರಿಹಾರ ಹೊಂದಿಲ್ಲ ಅಂದರೆ ಜಾಮಿತೀಯವಾಗಿ ಹೇಳಬೇಕಂದ್ರೆ ಒಂದಕ್ಕೊಂದು ಸಮಾಂತರ ಇರಬೇಕು. ಸಗುಣಕಗಳ ಸಂಬಂಧ ಹೇಳಬೇಕಂದ್ರೆ A1/A2 ಇದ್ದದ್ದು B1/B2ಗೆ ಸಮ ಐತಿ. ಆದರೆ ಇದು ಅದಕ್ಕೆ ಸಮ ಇಲ್ಲ, C1/C2ಗೆ ಸಮನಾಗಿಲ್ಲ. ಈಗ ನಾವು ಎಲ್ಲ ಅನುಪಾತ ಇಟ್ಕೊಳ್ಳೋಣ. k/12 A1/A2 ಏನೈತಿಲ್ಲ, ಇಲ್ಲಿ ಏನು ಬರಬೇಕು? k/12 = B1/B2 3/k 3/k not equal to -1 divided by -2. k/12 = 3/k not equal to -1 divided by -2. ಎಲ್ಲರೂ ಬರೆದ್ರಿ ಅಂತ ಭಾವಿಸ್ತೀನಿ. k/12 = k divided by 12 = 3/k 3/k not equal to - ಕ್ಯಾನ್ಸಲ್ ಮಾಡ್ಕೊರಿ, 1/2 ಅಷ್ಟೇ ಬರ್ಕೊ. ಈಗ ನಾನು ಏನು ಮಾಡ್ತೀನಿ, 2ನೇ 3ನೇ ಅನುಪಾತ ಮಾತ್ರ ಹೋಲಿಸ್ತೀನಿ. ಈಗ ನೋಡಿ, 2ನೇ 3ನೇ ಅನುಪಾತ 3/k not equal to 1/2. 3/k not equal to 1/2. ಹೇಳಪ್ಪ, ಏನು ಹೇಳಿ? ಇಲ್ಲ ಹಾಗೇನಿಲ್ಲ, ಇದು ಫಾಲೋ ಮಾಡಿ ಗೊತ್ತಾಗ್ತದೆ ಮಾಡಿ. ಈಗ ನೋಡಿ, ಏನು ಇರಬಾರ್ದು ಅನ್ನೋದು ಹೇಳ್ಬೇಕು ನಾವು. ಇಲ್ಲಿ ಕೇದ ಬೆಲೆ ಇಲ್ಲಿವರೆಗೆ ಗುಣಾಕಾರ ಮಾಡ್ರಿ. k × 1 ಇದು ನಾಟ್ ಈಕ್ವಲ್ ಟು ಐತೆ, ಆದರೆ ನಿಮ್ಮ ಸುಲಭೀಕರಣದ ಮೆಥಡ್ ಸೇಮ. k ನಾಟ್ ಈಕ್ವಲ್ ಟು ಎಷ್ಟು? 6. ನಿನ್ನ ಪ್ರಕಾರ ಏನೋ ಹಿಂಗೂ ತೊಗೊಬೋದಂತಿಲ್ಲ ನೀನು, ಅಥವಾ ಹಿಂಗೆ ತೊಗೊಂಡ್ರೆ ಏನಾಗ್ತದೆ ನೋಡಿ. k/12 = ಎಷ್ಟು? 3/k. k/12 = 3/k ಅಂದ್ರೆ k² = 36. k = ±√36 ಅಂದರೆ ಎಷ್ಟು? 6 ಬಂತಿಲ್ಲ ಇದ್ರಾಗ, ಅದ ಬೆಲೆ ಬಂತಿಲ್ಲಪ್ಪ, +6 ಅದರೊಳಗೆ ಐತಿ. ಸರಿನಾ? ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. k ನಾಟ್ ಈಕ್ವಲ್ ಟು 6 ಇಷ್ಟು ಹೇಳಿದರೂ ಸಾಕು. ಇನ್ನು kನ ಯಾವ ಬೆಲೆಗೆ ಈ ಸಮೀಕರಣಗಳ ಜೋಡಿ ಅನನ್ಯ ಪರಿಹಾರ ಹೊಂದಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಇದೆ. kx + 2y - 5 = 0 ಬರೆದು ಆ 5 ಈ ಕಡೆ ತಂದು ಅದರ ಶುದ್ಧವಾಗಿ ಇಟ್ಟೇನ. kx + 2y - 5 = 0 ನೇರವಾಗಿನ ಬರಿಬೋದು, ಬಟ್ ನೀವು ತಪ್ತೀರಿ ಅಂತ ಈ ರೀತಿ ಕ್ರಮ ಅನುಸರಿಸ್ತಾ ಇದ್ದೀನಿ. A1 x ನ ಸಗುಣಕ k ಇದೆ, B1 x y ನ ಸಗುಣಕ 2, C1
-5 ಇದು -5 A1 B1 C1. ಈಗ ಎರಡನೇ ನೋಡ್ರಿ 3x + y 3x + y = 1 ಐತ್ಲ ಅದನ್ನ ಈ ಕಡೆ ತೊಗೊಂಬಿಡ್ರಿ -1 = ಎಷ್ಟು 0 ಆಯಿತು. ಇವಾಗ ಎಷ್ಟಾಗ್ತದೆ ನೋಡಿ A2 B2 C2 A2 ಅಂದರೆ ಎಷ್ಟು 3 ಅಲ್ಲ A2 3 B2 1 ಆಮೇಲೆ C2 A2 3 B2 1 C2 -1 ಕೊಟ್ಟಿರುವ ಸಮೀಕರಣಗಳ ಜೋಡಿ ಅನನ್ಯ ಪರಿಹಾರ ಹೊಂದಿದೆ. ಅನನ್ಯ ಪರಿಹಾರ ಅಂತ ಹೇಳಿದಾರೆ ಅವರು, ದತ್ತಾಂಶವನ್ನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಅನನ್ಯ ಪರಿಹಾರ ಹೊಂದಿದೆ. ಅನನ್ಯ ಪರಿಹಾರ ಹೊಂದಿರೋದ್ರಿಂದ ಆದ್ದರಿಂದ A1/A2 ನಾಟ್ ಈಕ್ವಲ್ ಟು ಏನಾಗಬೇಕು B1/B2. ಇದು ಒಂದೇ ಸಂಬಂಧ ಅಂತ ತಗೋದು. A1/A2 ನಾಟ್ ಈಕ್ವಲ್ ಟು B1/B2. K/3 ಇದರ ಅರ್ಥ K/3 ನಾಟ್ ಈಕ್ವಲ್ ಟು ಏನು ಬರೀಬೇಕು B1/B2 2/1 2/1. ಸರಿನಾ? ಓರೆಗೆ ಗುಣಾಕಾರ ಮಾಡಿರಿ. K × 1 ಅಂದರೆ K ನಾಟ್ ಈಕ್ವಲ್ ಟು 3 2 ಅಂದರೆ ಎಷ್ಟಾಯ್ತು 6. ಇಲ್ಲಿ ಕೂಡ 6 ಉತ್ತರ ಬರ್ತದೆ. ಐದೆಲ್ಲ ಉತ್ತರ ಇಷ್ಟ K ನಾಟ್ ಈಕ್ವಲ್ ಟು 6. ಇನ್ನು ಮುಂದಿನ ಪ್ರಶ್ನೆ ಈ ಪ್ರಕಾರದಲ್ಲಿ ಲಕ್ಷ ಕೊಡು. ಮಾತನಾಡ್ತಾ ಇದ್ದೀರಿ ಅಕ್ಕ ಬಿಡ್ರಿ. ಅಂದು x + ky = 4 ಇದೆ. x + ky = 4 ಅದನ್ನು -4 = 0 ಬರೀ. ನಾನು ನೇರವಾಗಿ ಆ 4ಅನ್ನು ಈ ಕಡೆ ತೊಗೊಂಡು ಬರ್ಕೊಂಡಿದ್ದೀನಿ, ಗಮನಿಸ್ರಿ. A1 B1 C1 ಬರೀತೀನಿ. ಈಗ A1 = ಎಷ್ಟು 1. B1 = ಎಷ್ಟು ಬರೀತೀರಿ B1 = K ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ. C1 = -4. A1 B1 C1 ಬೆಲೆಯನ್ನು ಬರದೆ. ಇನ್ನು ಎರಡನೇ ಸಮೀಕರಣಕ್ಕೆ ಬರೋಣ. ಎರಡನೇ ಸಮೀಕರಣ ಏನು ನೋಡಿ 2x + 4y -12 ಆ ನಡಿ ಕಡೆ ತೊಗೊಂಬಿಡೋಣ. -12 = 0. A2 B2 C2 A2 ಎಷ್ಟು 2 B2 ಎಷ್ಟು 4 ಆಮೇಲೆ C2 12 ಅಲ್ಲ -12. A2 B2 C2 ಬೆಲೆಯನ್ನು ಬರೆದುಕೊಂಡೆ. ಕೊಟ್ಟಿರುವ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿ ಸಮಾಂತರ ರೇಖೆಗಳಾಗಿವೆ. ಕೊಟ್ಟಿರುವ ಸಮೀಕರಣಗಳ ಜೋಡಿ ಸಮಾಂತರವಾಗಿದೆ ಅಂದರೆ ಇದರ ಅರ್ಥ A1/A2 = B1/B2 ಆದರೆ B1/B2 ಯಾವುದಕ್ಕೆ ಸಮ ಇಲ್ಲ C1/C2ಗೆ ಸಮನಾಗಿಲ್ಲ. ನಾಟ್ ಈಕ್ವಲ್ ಟು C1/C2. A1/A2 = B1/B2 ನಾಟ್ ಈಕ್ವಲ್ ಟು C1/C2. ಸರಿ, ಈಗ ಬೆಲೆಯನ್ನು ಹಾಕೋಣ. 1/2 = K/4 1/2 = K/4. ಇಲ್ಲಿ ದತ್ತಾಂಶಗಳ ಬೆಲೆಗಳನ್ನು ನೋಡಿ ಹಾಕ್ಕೊಂಡೆ. 1/2 ನಾಟ್ ಈಕ್ವಲ್ ಟು K/4 ನಾಟ್ ಈಕ್ವಲ್ ಟು -4/-12 ನಾಟ್ ಈಕ್ವಲ್ ಟು -4/-12 ನಾಟ್ ಈಕ್ವಲ್ ಟು ಐತಲ್ಲ C1/C2. ಈಗ 1/2 = K/4 ನಾಟ್ ಈಕ್ವಲ್ ಟು 1/3 ಆಗ್ತಾ ಇಲ್ಲ. ಅಂದರೆ ಮೊದಲನೇ ಅನುಪಾತ ತಗೊಂಡ್ರೆ 1/2 = K/4 ಆರ್ K/4 ನಾಟ್ ಈಕ್ವಲ್ ಟು ಎಷ್ಟು 1/3. ಅಂದರೆ K = ಈ 4 ಕಡೆ 4/2 ಇದು K = 4/2 ಅಥವಾ K × 3 = 4 ನಾಟ್ ಈಕ್ವಲ್ ಟು 4 × 1. ಅಂದರೆ K = 2 ಆಗಿರಬೇಕು ಅಥವಾ K ನಾಟ್ ಈಕ್ವಲ್ ಟು 4/3
k not equal to 4/3, k equal to 2 or k not equal to 4/3. ಈ ಎರಡು ಸಂದರ್ಭಗಳಲ್ಲಿ ಕೊಟ್ಟಿರತಕ್ಕಂಥ ಸಮೀಕರಣಗಳ ಜೊತೆ ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಇಷ್ಟಾದರೆ ಈ ಒಂದು ಪ್ರಕಾರ ಕೆನ ಬೆಲೆ, ಎನ ಬೆಲೆ, ಪಿನ ಬೆಲೆ ಕಂಡುಹಿಡಿದ್ರ ಮೇಲೆ ಸಮಸ್ಯೆಗಳನ್ನು ಪೂರ್ಣ ಮಾಡ್ತಾ ಇದ್ದೀವಿ. ಬಹಳಷ್ಟು ಸಮಸ್ಯೆಗಳನ್ನು ತೆಗೆದುಕೊಳ್ಳಲಾಗಿದೆ. ಅನೇಕ ಸಮಸ್ಯೆಗಳನ್ನು ತೆಗೆದುಕೊಂಡು ನಿಮಗೆ ಪ್ರಾಕ್ಟೀಸ್ಗೆ ಇಲ್ಲಿ ನೀಡಲಾಗಿದೆ ಈ ವಿಡಿಯೋ ಸರಣಿಯಲ್ಲಿ ಮತ್ತು ಟಾರ್ಗೆಟ್ 40 ಸರಣಿಯಲ್ಲಿ. ಸೊ ಇವುಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಮತ್ತೆ ಇನ್ನೂ ಹೆಚ್ಚಿನ ಯಾವುದೇ ಸಮಸ್ಯೆಗಳನ್ನ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಸೊ ದಯವಿಟ್ಟು ಯಾವ ಸಮಸ್ಯೆಯನ್ನು ಕೂಡ ತಾತ್ಸಾರ ಮಾಡದೆ ಸರಿಯಾಗಿ ಉತ್ತರವನ್ನು ಅರ್ಥೈಸ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು.